ಲಕ್ಷ್ಮಿ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡನ ಮನೆಗೆ ಬಂದ ತಕ್ಷಣ ಮನೆಯವ್ರನ್ನೆಲ್ಲ ದೂರ ಮಾಡಿ ಗಂಡನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನೀನಿವತ್ತು ತಾತ ಮೊಮ್ಮಗನ್ನ ಒಂದು ಮಾಡಿ ಈ ಮನೆಗೆ ಒಂದು ಕಳೆ ತಂದ್ಬಿಟ್ಟೆ. ಹೌದಮ್ಮ ಲಕ್ಷ್ಮಿ, ಇವರಿಬ್ಬರು ಒಂದೇ ಮನೇಲಿದ್ದರೂ ಮಾತಾಡದೇ ಇರೋಷ್ಟು ದೂರ ಆಗಿದ್ರು. ಅದನ್ನು ನೋಡಿ ನನಗಂತೂ ತುಂಬಾ ಸಂಕಟ ಆಗ್ತಿತ್ತು. ಆದರೆ ಇವತ್ತು ನೀನು ಆ ಸಂಕಟನ ಸಂತೋಷದಲ್ಲಿ ಬದಲಾವಣೆ ಮಾಡಿದೀಯ. ನಾನು ನಿನಗೆ ವಯಸ್ಸಲ್ಲಿ ದೊಡ್ಡವಳಿರಬಹುದು, ಆದರೆ ಗುಣದಲ್ಲಿ ನೀನು ನನಗಿಂತ ದೊಡ್ಡವಳಮ್ಮ. ದೇವರು ನಿನಗೆ 100 ಕಾಲ ಚೆನ್ನಾಗಿಟ್ಟಿರಲಿ. ಏನು ಬರೆಯೋಳನ್ನ ಹೊಗಳ್ತಾ ಇರ್ತೀರೋ, ಇಲ್ಲ ನಮ್ಮ ಹೊಟ್ಟೆ ಕಡೆನೇ ಏನಾದರೂ ಗಮನ ಕೊಡ್ತಿರೋ? ಇವತ್ತು ಹೊಗಳಿಕೆಯಲ್ಲೇ ನಮ್ಮ ಹೊಟ್ಟೆ ತುಂಬಿಸೋ ಹಾಗಿದ್ದಾರೆ. ಇವಳನ್ನು ಹೊಗಳೋ ಹಾಗೆ ಮಾಡಿದ್ದು ನೀವೇ ಅಲ್ವಾ? ಏನಾದಿ, ಎಲ್ರು ಇಷ್ಟೊಂದು ಖುಷಿಯಾಗಿರ್ಬೇಕಾದ್ರೆ ನೀನು ಮಾತ್ರ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದೆಯಾ? ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೆಲ್ಲ ಕನಸ ನನ್ಸ ಗೊತ್ತಿಲ್ಲ. ಅದನ್ನು ನಿನ್ನ ಹೆಂಡತಿ ಹತ್ರ ಕೇಳು, ನನಗೆ ಅರ್ಥ ಮಾಡಿಸ್ದಾಗೆ ನಿನಗೂ ಮಾಡಿಸ್ತಾಳೆ. ಬನ್ನಿ ಎಲ್ಲರೂ ತಿಂಡಿ ಮಾಡೋಣ. ಬಾ ಲಕ್ಷ್ಮಿ ನೀನು. ಅಕ್ಕ ನೀವೆಲ್ಲ ಮಾಡಿ, ನಾನು ಆಮೇಲೆ ತಿಂತೀನಿ. ಲಕ್ಷ್ಮಿ, ಇವತ್ತು ನೀನು ನಮಗೆ ಕೊಟ್ಟಿರೋ ಖುಷಿಗೆ ನಿನ್ನನ್ನು ಕೂರಿಸಿ ನಾವೆಲ್ಲ ಸೇರಿ ಬಡಿಸ್ಬೇಕು. ಅಂಥದ್ರಲ್ಲಿ ನೀನು ನಮ್ಮ ಜೊತೆ ತಿಂಡಿ ತಿಂದೇ ಇದ್ರೆ ನಮಗೆ ಬೇಜಾರಾಗತ್ತಮ್ಮ. ಹೌದು ಲಕ್ಷ್ಮಿ, ಇವತ್ತು ನೀನು ಆದಿ ಪಕ್ಕ ಪಕ್ಕ ಕೂತ್ಕೊಂಡೆ ನಮ್ಮ ಜೊತೆಲೇ ತಿಂಡಿ ತಿನ್ಬೇಕು. ಕುಡ್ದಿಲ್ಲವ, ಈ ಕುಟುಂಬದ ಸಂತೋಷ ಯಾವಾಗಲೂ ಹಿಂಗೆ ಇರುವಾಗ ನೋಡ್ಕೊಳ್ಳವ. ಈ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಂಗೆ ನೋಡ್ಕೊಳ್ಳವ. ಮುಂದಿನ ಸಲ ನಿನ್ನ ಗುಡ್ಡಕ್ಕೆ ಬಂದಾಗ ನಿನಗೆ ಮತ್ತು ಗುಡ್ಡಕ್ಕೆ ಭಂಡಾರ ಉಗ್ಗಿ ಬಿಡ್ತೀನಿ. ನಾಗಿ, ತಿಂಡಿ ಎಲ್ಲ ಟೇಬಲ್ ಮೇಲೆ ತಂದಿಡು. ಆದಿದು ಟಿಫನ್ ಬಾಕ್ಸ್ ರೆಡಿ ಆಯ್ತಾ? ಓ ರೆಡಿ ಇದೆ ಅಕ್ಕವ್ರೆ. ಹಾಗೆ ಲಕ್ಷ್ಮಿದು? ಅದು ರೆಡಿ ಇದೆ. ಈ ಲಕ್ಷ್ಮಿ ಅನ್ನೋ ಕಳೆನ ಕಿತ್ತು ಬಿಸಾಕೋಣ ಅಂತ ನಾವು ಅಂದ್ಕೊಂಡ್ರೆ ಮನೆಯವರೆಲ್ಲ ಸೇರಿಕೊಂಡು ಅದಕ್ಕೆ ನೀರು ಹಾಕಿ ಬೆಳೆಸ್ತಾ ಇದ್ದಾರೆ. ಅಮ್ಮ, ಜಾಣಂಗೆ ಮಾತಿನ ಪೆಟ್ಟು, ಕೋಣನ್ಗೆ ಚಾವಟಿ ಪೆಟ್ಟು ಅನ್ನೋ ಹಾಗೆ ನಾವು ಇವಳಿಗೀಗ ಪೆಟ್ಟು ಕೊಟ್ಟಿಲ್ಲ ಅಂದರೆ ಈ ಮನೇಲಿ ನಮಗೆ ಉಳಿಗಾಲ ಇಲ್ಲ. ಹೌದು ಕಣೆ, ಇವಳೇನೋ ಹಳ್ಳಿ ಹುಡುಗಿ ಇನ್ನೋಸೆಂಟು ಅಂತ ಸುಮ್ಮನೆ ಇದ್ದರೆ ಮನೆಯಲ್ಲಿ ಎಲ್ಲರೂ ಅಭಿಮಾನನ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾಳೆ. ನಾವಿಬ್ಬರು ಬರೀ ಬಾಯಿ ಮಾತಲ್ಲಿ ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತ ಬರೀ ಮಾತಾಡಿಕೊಂಡೇ ಇರೋದಲ್ಲ. ಈ ಮನೆಯಲ್ಲಿ ನಮ್ಮಿಬ್ಬರು ಕಟ್ಔಟ್ ಇರಬೇಕು ಅಂದರೆ ಈ ಮನೆಯಿಂದ ಇವಳು ಕೆಟ್ಟೌಟ್ ಆಗಲೇಬೇಕು. ಬರೀ ಮಾತಷ್ಟೇ ಅಲ್ಲ, ಆದಷ್ಟು ಬೇಗ ನಾವಿಬ್ಬರು ಆ್ಯಕ್ಷನ್ಗೆ ಇಳಿಬೇಕು. ಬೇಗ ಬೇಗ ಬರೋಕ್ಕಾಗಲ್ವಾ? ಇನ್ನೂ ನಿನ್ನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ನಾನು ಕಾಲೇಜ್ಗೆ ಹೋಗ್ಬೇಕು. ಹಲೋ, ಏನ್ ಬಸ್ ಸ್ಟ್ಯಾಂಡ್ ವರ್ಗೂ ಡ್ರಾಪ್ ಮಾಡ್ತೀನಿ ಅಂತಿದ್ಯಾ? ಇವತ್ತು ನೀನು ನನ್ನ ಕಾಲೇಜ್ ವರ್ಗೂ ಕರ್ಕೊಂಡು ಹೋಗ್ಬೇಕು. ಚಾನ್ಸೇ ಇಲ್ಲ, ನಡ್ಕೊಂಡು ಹೋಗು. ಚಾನ್ಸ್ ಇದೆ ಆದಿ ಅವರೇ, ಯಾಕೆಂದ್ರೆ ತಾವು ನನ್ನ ಸರ್ವೆಂಟ್. ನಾನು ಹೇಳಿದ ಕೆಲ್ಸನ ಕಣ್ಣಿಗೆ ಹೊತ್ಕೊಂಡು ಮಾಡ್ಬೇಕು, ಇಲ್ಲ ಅಂದ್ರೆ ಸೋಲ್ನ ಒಪ್ಕೋಬೇಕು. ಎರಡೇ ಆಪ್ಷನ್ ಇರೋದು. ನೋಡು, ಪದೇ ಪದೇ ನನ್ನ ಸರ್ವೆಂಟ್ ಅಂತ ಕರಿಬೇಡ, ನನಗೆ ಇರಿಟೇಟ್ ಆಗುತ್ತೆ. ಕೆಲ್ಸಗಾರನ ಕೆಲ್ಸದವನು ಅಂತ ಕರೆದೆ ಇನ್ನೇನ್ ಯಜಮಾನ್ರಿ ಅಂತ ಕರೆಯೋದಕ್ಕಾಗತ್ತಾ? ಸುಮ್ನೆ ನಾನು ಹೇಳಿದ ಕೆಲ್ಸ ಮಾಡು. ತಗೋ ಬ್ಯಾಗ್ ನೀನೇ ಹಿಡ್ಕೊ. ಕರ್ಮ. ಕುತ್ಕೋ. ಹಲೋ, ಸ್ಪೀಡು 40 ಮೇಲೆ ಹೋಗೋ ಆಗಿಲ್ಲ. ಹಂಪ್ ಬಂತು ಅಂತ ಸಡನ್ ಆಗೆಲ್ಲ ಬ್ರೇಕು ಹಾಕೋ ಆಗಿಲ್ಲ. ಆಮೇಲೆ ಸುತ್ತಮುತ್ತ ನೋಡ್ದೆ ನೇರವಾಗಿ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಹಲೋ, ಗಾಡಿ ಓಡಿಸೋದನ್ನ ನಾನು ನಿನ್ನಿಂದ ಕಲಿಬೇಕಾಗಿಲ್ಲ. ಇದು ನನ್ನ ಗೋಡ, ಇದ್ರ ಮೇಲೆ ಕೂತ್ರೆ ನಾನು ಯಾರ ಮಾತನ್ನು ಕೇಳಲ್ಲ. ಗೋಡ ತಮ್ಮದೇ ಇರ್ಬೋದು, ಆದರೆ ಅದ್ರ ಮೇಲೆ ಕೂತಿರೋದು ನಾವು. ಅದರಲ್ಲೂ ನೀನು ನನ್ನ. ಅರ್ಥ ಆಯ್ತು. ಇವಾಗ ನೀನು ಗಟ್ಟಿಗೆ ಹಿಡ್ಕೊಂಡು ಕೂತ್ಕೋ ಸಾಕು. ಏನು, ನಾನು ನಿನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋಬೇಕಾ? ಅದೆಲ್ಲ ಆಗಲ್ಲ. ನಾನು ಹೇಳಿದ್ದು ನನ್ನನ್ನು ಹಿಡ್ಕೊ ಅಂತ ಅಲ್ಲ, ಹಿಂದೆ ಇರೋ ಹ್ಯಾಂಡ್ಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೋ ಅಂತ. ಗಾಡಿ ಕೂತ್ಕೊಳಕ್ ಬರಲ್ಲ, ಮಾತಾಡ್ತಾವ. ಏನೋ ಹಿಂಗೆ ಗೊಣಗ್ತಾ ಇರ್ತೀಯೋ ಅಥವಾ ಹೊರಡ್ತೀಯೋ? ಈ ವಿಷಯ
ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಿದ್ಯಾ? ನೀನು ರೆಡಿ ಆಗ್ತಿದ್ಯಾ ಅಂದಾಗ ಏನೋ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಬರ್ತಿದ್ಯಾ ಅನ್ಕೊಂಡೆ. ನೀನು ನೋಡಿದ್ರೆ ಒಳ್ಳೆ ಏಂಜಲ್ ಥರ ರೆಡಿ ಆಗಿದ್ಯಾ. ಈ ಗೆಟಪ್ಪಲ್ಲಿ ನಿನ್ನ ನೋಡಿದ್ರೆ ಆದಿ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾನೆ. ಅವ್ನು ಬೋಲ್ಡ್ ಆಗೋದಿರಲಿ, ನಾನೇ ಅವನಿಗೆ ರನ್ಔಟ್ ಆಗಿಬಿಟ್ಟಿದ್ದೀನಿ. ಲೇ ಶಮಿತಾ, ಈ ವಿಷಯ ಏನಾದರೂ ಲಕ್ಷ್ಮಿ ಕಿವಿಗೆ ಬಿದ್ದರೆ ನಿನ್ನನ್ನು ಏನು ಮಾಡ್ತಾಳೆ ಅಂತ ಗೊತ್ತಿದ್ಯಾ? ಈಗಾಗಲೇ ಆ ದಿನ ನಿನ್ನ ಕಂಟ್ರೋಲಲ್ಲಿ ಇಟ್ಕೋಬಾರ್ದು ಅಂತ ಆಲ್ರೆಡಿ ನಿನಗೆ ವಾರ್ನ್ ಮಾಡಿದಾಳೆ. ಅಷ್ಟಾದರೂ ಬುದ್ಧಿ ಬಂದಿಲ್ವಲ್ಲೇ? ಅವಳು ವಾರ್ನಿಂಗ್ ಕೊಟ್ಬಿಟ್ಟ ತಕ್ಷಣ ನಾನು ಸುಮ್ಮನೆ ಆಗ್ಬೇಕಾ? ಅವಳಲ್ಲ, ಅವಳ ತಾತ ಬಂದ್ರೂ ನಾನು ಆ ದಿನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಕಣೆ. ನನಗೆ ಯಾಕೋ ಇವತ್ತು ನೀನು ಎಡಗಡೆ ಎದ್ದು ಬಂದಿದ್ಯಾ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಎಗ್ರಾಡ್ತಿದ್ಯಾ. ಈಗ ಅವರಿಬ್ರು ಬರ್ತಾರಲ್ಲ, ಆಗ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀವೆಲ್ಲೋ ಇವತ್ತು ಭ್ರಮೇಲಿರಬೇಕು. ಆದಿ ಯಾವತ್ತಿದ್ರು ನನ್ನ ಮಾತೇ ಕೇಳೋದು, ಆ ಹಳ್ಳಿ ಗುಗ್ಗು ಮಾತಲ್ಲ. ಹಲೋ, ಅವಳೇನು ಹಳ್ಳಿ ಗುಗ್ಗು ಅಲ್ಲ, ಅವಳು ಹಳ್ಳಿ ಸುಂದ್ರಿ. ಅಷ್ಟಕ್ಕೂ ನಿಂತರ ಅವಳು KG ಗಟ್ಟಲೆ ಮೇಕಪ್ ಹಾಕೊಂಡು ಹುಡುಗರ ಮುಂದೆ ಓಡಾಡಲ್ಲ ನಮ್ಮ ಲಕ್ಷ್ಮಿ. ಅವಳು ನ್ಯಾಚುರಲ್ ಬ್ಯೂಟಿ. ಆ ಬ್ಯೂಟಿ ಕತೆ ಇವತ್ತೇನಾಗುತ್ತೆ ಅಂತ ನೀವೇ ಕಣ್ಣಾರೆ ನೋಡಿ. ಇವಾಗೇನು ಹೇಳ್ತೀಯ ಶಮಿತಾ? ನೋಡು ನಮ್ಮ ಹೀರೋ ಹೀರೋಯಿನ್ ಹೆಂಗೆ ಎಂಟ್ರಿ ಕೊಟ್ರು ಅಂತ. ಆದಿ ಹೀರೋನೇ ನಿಜ, ಆದ್ರೆ ಹೀರೋಯಿನ್ ಆ ಲಕ್ಷ್ಮಿ ಅಲ್ಲ, ಈ ಶಮಿತಾ. ನೀನು ಹೇಳ್ದಂಗೆ ನಿನ್ನ ಕಾಲೇಜಿಗೆ ತಂದು ಬಿಟ್ಟಿದ್ದೀನಿ. ಇನ್ನು ನಿನ್ನ ಪಾಡ್ ನಿಂದು, ನನ್ನ ಪಾಡ್ ನಂದು. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ಎಲ್ಲಿಗೆ ಅಂದ್ರೆ ನನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾ ಇದ್ದೀನಿ. ಹಾಯ್ ಹಾಯ್ ಆದಿ. ಹಲೋ, ತಾವು ನನ್ನ ಸರ್ವೆಂಟ್ ಅನ್ನೋದನ್ನ ಮರ್ತು ಬಿಟ್ರಾ? ಹಲೋ, ಅದು ಮನೇಲಿ ಮಾತ್ರ, ಕಾಲೇಜಲ್ಲಿ ನಾನು ಫ್ರೀ ಬರ್ಡ್. ಚಾಲೆಂಜ್ ಅಂದಮೇಲೆ ಮನೇಲಿ ಒಂಥರ, ಕಾಲೇಜಲ್ಲಿ ಒಂಥರ ಅಲ್ಲ, ಎಲ್ಲ ಕಡೆ ಒಂದೇ ಥರ ಇರಬೇಕು. ಅಂದಮೇಲೆ ನೀನು ನನ್ನ ಜೊತೆನೇ ಇರಬೇಕು. ಆಮೇಲೆ ಶಮಿತನ ಜೊತೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಅದೆಲ್ಲ ಆಗಲ್ವೇ? ಪಾಪ ಅವರೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸರಿ, ಹೋಗ್ತೀಯ ಅಂದಮೇಲೆ ಸೋತೆ ಅಂತ ಒಪ್ಕೊ. ನೋಡು, ಈ ವಿಷಯದಲ್ಲಿ ಹುಡುಗಾಟ ಆಡಬೇಡ, ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನೋಡು, ಈಗ ನಾನು ನಿನ್ನ ಯಜಮಾನಿ. ಇಲ್ಲಿ ನಾನು ಮಾಡಿದ್ದೆ ರೂಲ್ಸು, ನಾನು ಮಾಡಿದ್ದೆ ಕಾನೂನು. ಅದನ್ನ ಮೀರಿ ನೀನೇನಾದ್ರೂ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಆದಿ, ಆದಿ, ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಬಾ ಹೋಗೋಣ. ಅದು ಶಮಿ, ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ, ನಾವು ನಾಳೆ ಮಾತಾಡೋಣವಾ? ಹಂಗಿದ್ರೆ ನೀನ್ ಇವಾಗ ನನ್ನ ಜೊತೆ ಬರಲ್ವಾ? ಖಂಡಿತವಾಗ್ಲೂ ಬರಲ್ಲ. ಇವತ್ತು ಆದಿ ನನ್ನ ಮಾತು ಮಾತ್ರ ಕೇಳೋದು ಅಲ್ವಾ ಆದಿ?